ಬಟ್ಟೆ ಒಣಗಿಸುವಾಗ ಆಕಸ್ಮಿಕವಾಗಿ ವಿದ್ಯುತ್ ತಗಲಿ ವೃದ್ಧೆ ಸಾವು. 74 ವರ್ಷದ ಮಲ್ಲಿಕಾ ಮೃತ ದುರ್ದೈವಿ. ಸ್ಥಳಕ್ಕೆ ಆಂಡರ್ಸನ್ಪೇಟೆ ಠಾಣಾ ಪೊಲೀಸರು ಮತ್ತು ಬೆಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ. ಕೆಜಿಎಫ್ನ ಮಾರಿಕುಪ್ಪಂ ಸ್ಕೇಟಿಂಗ್ ಹಾಲ್ ಸಮೀಪ ಮನೆಯೊಂದರಲ್ಲಿ ಬಟ್ಟೆ ಒಣಗಿಸುತ್ತಿದ್ದ 74 ವರ್ಷದ ವೃದ್ಧೆಯೊಬ್ಬರು ವಿದ್ಯುತ್ ಶಾಕ್ ತಗಲಿ ಸಾವನ್ನಪ್ಪಿರುವ ದುರಂತ ಘಟನೆ ಇಂದು ಬೆಳಗ್ಗೆ ಸಂಭವಿಸಿದೆ. ಸೈನೈಡ್ ಲೈನ್ ನಿವಾಸಿ 74 ವರ್ಷದ ವೃದ್ಧ ಮಹಿಳೆ ಮಲ್ಲಿಕಾ ಮೃತ ದುರ್ದೈವಿ. ಮಲ್ಲಿಕಾ ಹಲವು ಮನೆಗಳಲ್ಲಿ ಮನೆಗೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು, ಇಂದು ಬೆಳಗ್ಗೆ ರಾಜ್ಕುಮಾರ್ ಎಂಬುವವರ ಮನೆಯಲ್ಲಿ ಒಗೆದ ಬಟ್ಟೆಗಳನ್ನ ತಂತಿಯ ಮೇಲೆ ಒಣಗಿಸಲು ಹಾಕುವ ವೇಳೆ ಈ ಅವಘಡ ಸಂಭವಿಸಿದೆ. ಬಟ್ಟೆ ಒಣಗಿಸಲು ಕಟ್ಟಲಾಗಿದ್ದ ಲೋಹದ ತಂತಿಗೆ ವಿದ್ಯುತ್ ತಂತಿಯು ತಾಗಿದ ಪರಿಣಾಮ ವೃದ್ಧೆಗೆ ತೀವ್ರವಾಗಿ ವಿದ್ಯುತ್ ಶಾಕ್ ತಗುಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಮನೆಯ ಹಳೆ ವೈರಿಂಗ್ ವ್ಯವಸ್ಥೆಯಲ್ಲಿ ಉಂಟಾಗಿದ್ದ ಆಂತರಿಕ ದೋಷವೇ ಈ ದುರಂತಕ್ಕೆ ಕಾರಣವೆಂದು ಶಂಕಿಸಲಾಗಿದೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಆಂಡರ್ಸನ್ಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಬೆಸ್ಕಾಂ ಅಧಿಕಾರಿಗಳೊಂದಿಗೆ ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ. ಇದೆ ಮೇಡಮ್, ಇಲ್ಲಿ ಇದು ಇನ್ಸುಲೇಟೆಡ್ ಗುರು, ಇದು ಕಂಬಿ ಹಾಂ ಇದೆ. ಇದು ತಗೊಳ್ಳ ಹಾಂ ಶೀಟ್ ಅಲ್ಲಿ ಹಾಂ ಅದೇ ನೋಡ ಇದೆ, ಇದರಲ್ಲಿ ಆ ಸೀಟಿಂದ ಪಾಸ್ ಆಗಿರೋದು. ಹಾಂ ಒಳಗಡೆ ಏನಾಗಿದೆ, ಇದು ಇವ್ರು ಓಪನ್ ಮಾಡೋದಿಲ್ಲ ಅಂತ ಅದು ಬಂದು ಒಳಗಡೆ ವೈರು ಫುಲ್ಲು ಹಾಂ ತಿಂದಾಕ್ಬಿಟ್ಟಿದೆ. ಅದರಲ್ಲಿ ಅದು ಮಳೆ ನೀರು ಬಿದ್ದು 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 ಎಲ್ಲ ಒಳಗಡೆ ಪಾಸ್ ಆಗಿದೆ, ಗ್ರೌಂಡ್ ಆಗ್ತದೆ. ಅದು ರಿಟರ್ನ್ ಸಪ್ಲೈ ಇದ್ರ ಇಂಟರ್ನಲ್ ಫಾಲ್ಟ್ ಇದು ಇಂಟರ್ನಲ್ ಫಾಲ್ಟ್. ಮರಕ್ಕೆ ಕಟ್ಟಿದ್ದಾರೆ, ಇದೇನೂ ಇಲ್ಲ. ಇದು ನೋಡಿ, ಇದು ಇನ್ಸುಲೇಟೆಡ್ ಮರಕ್ಕೆ ಕಟ್ಟಿದ್ದಾರೆ, ಇದು ಮಾತ್ರ ಶೀಟ್ ಕಟ್ಟಿದ್ದಾರೆ ಡೈರೆಕ್ಟ್ ಐರನ್ ಶೀಟ್. ಅಲ್ಲಿ ಆ ವೈರ್ ಓಪನ್ ಆಗಿರೋದು ಎಲ್ಲಾದ್ರೂ ಅದು ಟಚ್ ಆದರೆ ಇದು ಕಬ್ಬಿಣಲ್ಲಿ ಎಲ್ಲ ಪಾಸ್ ಆಗಿ ಹೊಡೆಯುತ್ತೆ. ಇದು ಡೈರೆಕ್ಟ್ ಆಗಿ ಶೀಟ್ ಕಟ್ಟಿರೋದಕ್ಕೆ ಇದರಲ್ಲಿ ಆಗಿರೋದು, ಇದರಲ್ಲೆಲ್ಲ ಹಾಕಿದ್ರೆ ಏನು ಆಗಿಲ್ಲ. ಇಷ್ಟು ಬಟ್ಟೆ ಎಲ್ಲ ಹಾಕಿದ್ರೆ 20 ಹಾಕಿದ್ದಾರೆ, ಏನಾಗಿಲ್ಲ. ಐರನ್ ಅದು ಶೀಟ್ ಕಟ್ಟಿದ್ದಾರೆ, ಅದರಿಂದ ಆಗಿರೋದು. ಅದೆಲ್ಲ ಆಗಿದೆ. ಎಲ್ಲಿ ಮುಟ್ಬಿಡ ಇಲ್ಲ ಸರ್, ಇಲ್ಲ ಮುಟ್ಬಿಡೋದು. இதுலேருந்து போயிருக்குங்களா? இது அப்படியே அது தகுதி பாஸ் ஆகிடும். ಹೌದಾ? ಫೋನ್ ನಂಬರ್ ಈಗ ಮೇಡಮ್ ಯಾರು ಬಂದಿಲ್ಲ ಅವರ ಹೆಸರು ಮೇಡಮ್